ಮುಡಾ ಕೇಸಲ್ಲಿ ಸಿಎಂಗೆ ಇವತ್ತು ಬಿಗ್ ರಿಲೀಫ್ ಅನ್ನ ಹೈಕೋರ್ಟ್ ಕೊಟ್ಟಿದೆ. ಅಲ್ಲಿಗೆ ಬೀಸೋ ದೊಣ್ಣೆಯಿಂದ ಸಿಎಂ ಹಾಗೇನೆ ಅವ್ರ ಕುಟುಂಬದವರು ಪಾರಾಗಿದ್ದಾರೆ. ಸದ್ಯಕ್ಕೆ ಸಿಬಿಐಗೆ ಮುಡಾ ಕೇಸ್ ವಹಿಸೋದಕ್ಕೆ ಧಾರವಾಡದ ಹೈಕೋರ್ಟ್ ಪೀಠ ನಿರಾಕರಿಸಿದೆ. ಲೋಕಾಯುಕ್ತ ತನಿಖೆನೆ ಕಂಟಿನ್ಯೂ ಆಗಲಿ ಅಂತ ತನ್ನ ಆದೇಶದಲ್ಲಿ ಹೇಳಿದೆ. ಇನ್ನು ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಕೇಳ್ತಾ ಇದ್ರಲ್ಲ ವಿಪಕ್ಷದವರು, ಹಾಗೇನೆ ಸ್ವಪಕ್ಷದಲ್ಲೇ ಇದ್ಕೊಂಡು ಅವ್ರ ವಿರುದ್ಧ ರಾಜಕೀಯ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ರಲ್ಲ, ಅವರಿಗೆ ತಕ್ಕ ಉತ್ತರವನ್ನ ಈ ಆದೇಶದ ಮುಖಾಂತರ ಕೊಟ್ಟಂಗಾಯ್ತು. ಕುರ್ಚಿ ಮತ್ತಷ್ಟು ಭದ್ರ ಆಯಿತು ಸಿಎಂಗೆ, ಹಾಗೇನೆ ಆಪ್ತರಿಗೆ ಮತ್ತಷ್ಟು ಬಲ ಸಿಕ್ಕಂತಾಯಿತು. ವಿಪಕ್ಷಕ್ಕೆ, ಪಕ್ಷದಲ್ಲಿನ ವಿರೋಧಿಗಳಿಗೆ ಈ ಆದೇಶದಿಂದಾಗಿ ಹಿನ್ನಡೆ ಆಯಿತು. ಇನ್ನು ಮುಡಾಕ್ಕೆ ಸಿಬಿಐಗೆ ಕೊಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಸಿಎಂಗೆ ಜಯ ಸಿಕ್ಕಂತಾಗಿದೆ. ಸಚಿವರು ಈ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಕಾಂಗ್ರೆಸ್ ಲೀಡರ್ಸ್ ನೋಡೋಣ. ರಾಜಕೀಯ ಪ್ರೇರಿತವಾದಂಥ ಪ್ರಕರಣ ಇದು. ಸಂಪೂರ್ಣವಾಗಿ ಲೋಕಾಯುಕ್ತ ಇದನ್ನು ತನಿಖೆ ಮಾಡೋಕ್ಕೆ ಸಮರ್ಥರಿದ್ದಾರೆ. ಅವರು ತನಿಖೆಯನ್ನು ಮಾಡ್ತಾರೆ. ಬೇರೆ ಯಾವ ಸಂಸ್ಥೆ ಅವಶ್ಯಕತೆ ಕೂಡ ಇಲ್ಲ. ಮತ್ತು ಈ ಒಂದು ಷಡ್ಯಂತ್ರ ಏನಿತ್ತು, ಇಡಿಯನ್ನು ಸಿಬಿಐಯನ್ನು ಬಳಸಿ ಸರ್ಕಾರವನ್ನು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ಅಸ್ಥಿರಗೊಳಿಸುವಂಥ ಪ್ರಯತ್ನ ಮತ್ತು ಷಡ್ಯಂತ್ರ ಇತ್ತಲ್ಲ, ಅದಕ್ಕೆ ಇವತ್ತು ಅವ್ರಿಗೆ ಒಂದು ಹಿಂದೇಟಾಗಿದೆ. ಲೋಕಾಯುಕ್ತ ಸಂಸ್ಥೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದ್ರ ಮೇಲೆ ಕೂಡ ಒಂದಿಷ್ಟು ಫೈತ್ ಇರಬೇಕು ಅನ್ನೋದು. ಅಲ್ಲಿ ನಾವು ಇಂಥ ಸಂದರ್ಭದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಮಾಡಿದ್ಮೇಲೆ ಆ ಇನ್ಸ್ಟಿಟ್ಯೂಷನ್ ಮೇಲೆ ಒಂದಿಷ್ಟು ವಿಶ್ವಾಸ ಬೇಕಲ್ವಾ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಕೋರ್ಟು ವಿಶ್ವಾಸವನ್ನ ಇಟ್ಟು ಈ ರೀತಿ ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ? ನೀವು ಏನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಏನಿದೆ ಅಂತ ಅನ್ನೋ ಅರ್ಥ ಇದೆ. ಹಾಗಾಗಿ ಇದು ಒಳ್ಳೆಯ ತೀರ್ಮಾನ ಅಂತ ಹೇಳಿ ನನಗನ್ಸುತ್ತೆ. ಮುಡಾ ಕೇಸನ್ನು ರಾಜಕೀಕರಣಗೊಳಿಸಿದ ವಿರುದ್ಧವಾಗಿ ನಮ್ಮ ಧ್ವನಿ ಇತ್ತು. ಒಂದು ತನಿಖೆ ಆದೇಶ ಮಾಡಿದಾಗ ಅದನ್ನು ಕೂಡ ನಾವು ಗೌರವಿಸ್ತೀವಿ. ತನಿಖೆಗೆ ಆದೇಶ ಮಾಡ್ತಾ ಹೈಕೋರ್ಟ್ ಗೌರವಿಸ್, ಬಿಕಾಸ್ ವಿ ಆರ್ ಲಾ ಬೈಂಡಿಂಗ್ ಸಿಟಿಸನ್ ಆ್ಯಂಡ್ ವಿ ರೆಸ್ಪೆಕ್ಟ್ ಲಾ. ಮತ್ತು ಈಗ ಹೈಕೋರ್ಟು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ ಸಿಬಿಐ ತನಿಖೆ ಕೋರಿಕೆಯನ್ನು ವಜಾಗೊಳಿಸಿದೆ. ಸೊ ಅದು ಕಾನೂನು ತೆಗೆದುಕೊಂಡ ತೀರ್ಮಾನವನ್ನು ನಮಗೆ ವಿರುದ್ಧವಾಗಿದ್ದವು ನಾವು ಗೌರವಿಸಿದ್ದೀವಿ, ಈಗಲೂ ಕೂಡ ಗೌರವಿಸ್ತೀವಿ. ಅದ್ರ ಬಗ್ಗೆ ನಂಬಿಕೆ ಇದೆ. ಮತ್ತೊಂದು ತನಿಖಾ ಸಂಸ್ಥೆಯ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ, ಅದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ವಿ. ಇದು ಕೇವಲ ರಾಜಕೀಯ ದುರುದ್ದೇಶ, ರಾಜಕೀಯವಾಗಿ ನಮ್ಮ ಸರ್ಕಾರಕ್ಕೆ ಕಪ್ಪು ಮಸಿ ಬಳಿತಕ್ಕಂಥದ್ದಕ್ಕೆ ಹಾಗೂ ಸಿಬಿಐಯನ್ನು ಬಳಸಿಕೊಂಡು ಸರ್ಕಾರದ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಇರ್ಬೋದು. ಇನ್ನು ಕೋರ್ಟ್ ಆದೇಶದ ಬಗ್ಗೆ ಬಿಜೆಪಿ ನಾಯಕರು ಏನು ಹೇಳಿದ್ದಾರೆ ನೋಡಿ. ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ. ಸಿದ್ದರಾಮಯ್ಯನವರು ಮುಡಾ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ, ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ. ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನ ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನು ಕೈಗೊಂಡಿದ್ವಿ, ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ಕುಟುಂಬ ಏನು ಸಿಲುಕಾಕೊಂಡಿತ್ತು ಮೈಸೂರಿನ ಮೂಡಾ ಹಗರಣದಲ್ಲಿ, ಆ ಹೋರಾಟಕ್ಕೂ ಕೂಡ ನಮಗೇನು ಹಿನ್ನಡೆ ಆಗಿಲ್ಲ. ನಾವು ಹೋರಾಟ ಮಾಡ್ತಾ ಇದ್ರಿ, ಸಿಬಿಐ ತನಿಖೆ ಕೊಡಬೇಕು, ಆಗಲೇ ನಿಷ್ಪಕ್ಷವಾದಂಥ ತನಿಖೆ ಬರೋದಂಥದ್ದು. ಈಗ ಕೋರ್ಟ್ ಆದೇಶ ಮಾಡಿದೆ, ನಾವು ಕೋರ್ಟ್ ಆದೇಶನ ಒಪ್ಪಲೇಬೇಕಾಗ್ತೈತೆ. ಸದ್ಯಕ್ಕೆ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರಿಗೂ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ಬೋದು ಆ ಹೋರಾಟಗಳನ್ನು ಸಿದ್ದರಾಮಯ್ಯನವರ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೀರಿ. ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನು ನಡೆಸ್ತೀರಿ. ಈಗ ಬಂದಿರೋ ಕೋರ್ಟ್ ಆದೇಶವನ್ನು ನಾವು ಒಪ್ಕೊಂತೀವಿ. ಕೋರ್ಟ್ನ ಇವತ್ತಿನ ತೀರ್ಪು ಹಾಗೆಯೇ ರಾಜಕೀಯ ಸಮರದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಲೈವ್ನಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಸ್ವಪಕ್ಷದಲ್ಲೇ ಇದ್ಕೊಂಡು ಸಿಎಂ ವಿರುದ್ಧ ಷಡ್ಯಂತ್ರವನ್ನ ಹೂಡಿದವರು, ಜೊತೆಗೆ ವಿರೋಧ ಪಕ್ಷದಲ್ಲಿ ಇದ್ದವರು ಸಿಎಂ ರಾಜೀನಾಮೆಯನ್ನ ಕೇಳ್ತಾ ಇದ್ರು. ಮೂಡಾ ವಿಷಯಕ್ಕೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಈ ಆದೇಶ ರಾಜಕೀಯವಾಗಿ ವಿರೋಧಿಗಳನ್ನ ಫೇಸ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಶಕ್ತಿ ತುಂಬಿದಂಗಾಯ್ತು.
ಶರ್ಮಿತಾ ಶೆಟ್ಟಿ, ನಾನು ಮೊದಲೇ ಹೇಳಿದಂತೆ ಇದು ಮುಖ್ಯಮಂತ್ರಿಗಳ ಪಾಲಿಗೆ ಇವತ್ತು ಗುಡ್ ಫ್ರೈಡೇ ಮತ್ತು ಬಿಗ್ ರಿಲೀಫ್ ಕೂಡ ಆಗಿರುವಂಥದ್ದು. ಸ್ವಪಕ್ಷೀಯರ ಎಲ್ಲೊಂದು ಕಡೆ ಕುರ್ಚಿ ಕದನ ಆರಂಭ ಆಯಿತು. ಮುಖ್ಯಮಂತ್ರಿ ಕುರ್ಚಿಗಾಗಿ ಹಲವಾರು ಲಾಬಿಗಳು ನಡೆದಿತ್ತು ಮತ್ತು ಕಾಂಗ್ರೆಸ್ ಒಳಗೆ ಕೂಡ ಆಡಳಿತ ಪಕ್ಷದಲ್ಲಿ ಕೂಡ ಮುಖ್ಯಮಂತ್ರಿ ಕುರ್ಚಿಗಾಗಿ ಬೇರೆ ಬೇರೆ ರಾಜಕಾರಣಗಳು ಕೂಡ ನಡೆದಿತ್ತು. ಎಲ್ಲೊಂದು ಕಡೆ CBI ತನಿಖೆಗೆ ವಹಿಸಿದರೆ ಮುಖ್ಯಮಂತ್ರಿ ಕುರ್ಚಿಯನ್ನು ಸುಲಭವಾಗಿ ಪಡಿಬೋದು ಎಂಬ ಹಲವಾರು ಲೆಕ್ಕಾಚಾರ ಕೂಡ ಸ್ವಪಕ್ಷೀಯ ಕುರ್ಚಿ ಬೆನ್ನಿಗೆ ಬಿದ್ದಂಥವರು ಲೆಕ್ಕಾಚಾರವನ್ನು ಕೂಡ ಹಾಕಿದರು. ಹಾಗಾಗಿ ಈ ತೀರ್ಪಿಗಾಗಿ ಚಾತಕ ಪಕ್ಷಿಗಳಂತ ಒಂದು ಕಡೆ ಯಾವ ರೀತಿ ವಿಪಕ್ಷಗಳು ಕಾಯ್ತಿದ್ವು, ಅದೇ ರೀತಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳ ಜೊತೆ ಇರ್ತಕ್ಕಂಥ ಕುರ್ಚಿಗಾಗಿ ಬೆನ್ನು ಬಿದ್ದಂಥ ಸ್ವಪಕ್ಷೀಯರು ಕೂಡ ಕಾಯ್ತಿದ್ರು. ಆದರೆ ಹೈಕೋರ್ಟ್ ತೀರ್ಪು ಇದು ಸ್ವಪಕ್ಷೀಯರಿಗೆ ನಿದ್ದೆಗೆಡಿಸಿರುವಂಥದ್ದು, ನಿರಾಸೆ ಆಗಿರುವಂಥದ್ದು. ಆ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸದ್ಯಕ್ಕೆ CBI ಕುಣಿಕೆಯಿಂದ ಪಾರಾಗಿದ್ದ ತನಿಖೆಯ ಕುಣಿಕೆಯಿಂದ ಪಾರಾಗುವ ಮುಖಾಂತರ ತಮ್ಮ ಕುರ್ಚಿಗಾಗಿ ಪೈಪೋಟಿ ಮಾಡ್ತಿದ್ದಂಥವ್ರಿಗೆ ಒಂದಷ್ಟು ಇದು ಒಂದಷ್ಟು ಎಲ್ಲೊಂದು ಕಡೆ ನಿರಾಸೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಇದು ರಿಲ್ಯಾಕ್ಸ್ ಕೂಡ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಸೇಫ್ ಅನ್ನೋ ಸಂದೇಶ ಕೂಡ ಇದರಿಂದ ಪ್ರಮುಖವಾಗಿ ರವಾನೆ ಆಗಿರುವಂಥದ್ದು. ಪದೇ ಪದೇ ವಿಪಕ್ಷಗಳು ಮತ್ತು ಪ್ರಮುಖ ನಾಯಕರುಗಳು ಲೋಕಾಯುಕ್ತ ಸಂಸ್ಥೆ ಅದು ಸ್ವತಂತ್ರ ತನಿಖಾ ಸಂಸ್ಥೆ ಅಲ್ಲ, ಮುಖ್ಯಮಂತ್ರಿಗಳು ತಮ್ಮ ಅಣಚಿಯಂತೆ ನಡೆಸಿಕೊಳ್ತಿದ್ದಾರೆ ಮತ್ತು ಮುಖ್ಯಮಂತ್ರಿಯವರ ಕಂಟ್ರೋಲ್ನಲ್ಲೇ ಪೊಲೀಸ್ ಅಧಿಕಾರಿಗಳು ಬರೋದ್ರಿಂದ ಮತ್ತು ವರ್ಗಾವಣೆಯಲ್ಲಿ ಕೂಡ ಮುಖ್ಯಮಂತ್ರಿಗಳೇ ಮಾಡೋದ್ರಿಂದ ಇದು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ, ಪ್ರಭಾವ ಬೀರಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೂಡ ಕೇಳಿಬಂದಿತ್ತು. ಆದರೆ ಇವತ್ತಿನ ಕೋರ್ಟ್ ತೀರ್ಪಲ್ಲಿ ಒಂದು ಕಡೆ ಈ ಪ್ರಕರಣದಲ್ಲೆಲ್ಲ ಒಂದು ಕಡೆ ಸ್ವತಂತ್ರವಾಗಿ ಲೋಕಾಯುಕ್ತ ಕೆಲಸವನ್ನು ಮಾಡ್ತಿದೆ, ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರುವಂಥದ್ದು. ಆ ಮುಖಾಂತರ ವಿಪಕ್ಷಗಳು ಮತ್ತು ತಮ್ಮ ವಿರೋಧಿಗಳ ಬಾಯಿ ಮುಚ್ಚಿದಂತಾಗಿರ್ತಕ್ಕಂಥದ್ದು. ಜೊತೆಗೆ ಎಲ್ಲೊಂದು ಕಡೆ CBI ಕುಣಿಕೆಯಿಂದ ತನಿಖಾ ಕುಣಿಕೆಯಿಂದ ಪಾರಾಗಿರುವಂಥದ್ದು ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಶಕ್ತಿ ತುಂಬಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಈ ಪ್ರಕರಣದಿಂದ ಮುಖ್ಯಮಂತ್ರಿಗಳು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಒಂದಷ್ಟು ಹೈರಾಣಾಗಿದ್ದರು. ಆ ಮುಖಾಂತರ ಇದು ಕಾನೂನಾತ್ಮಕವಾಗಿ ಮೊದಲ ಜಯ ಮತ್ತು ರಾಜಕೀಯವಾಗಿ ಕೋರ್ಟ್ ಪ್ರಕರಣದಲ್ಲಿ ಇದು ಮೊದಲ ಜಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಸ್ವಪಕ್ಷೀಯರಲ್ಲಿ ಮತ್ತು ವಿಪಕ್ಷಗಳ ಮುಂದೆ ಹಾಗೂ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮುಖ್ಯಮಂತ್ರಿಗಳು ಮತ್ತಷ್ಟು ಸ್ಟ್ರಾಂಗ್ ಆದರು, ಮತ್ತಷ್ಟು ಇದರಿಂದ ಗಟ್ಟಿತನದ ಲಾಭ ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಪ್ರಮುಖವಾಗಿ ರಾಜಕೀಯವಾಗಿ ಲಾಭ ಪಡೆಯಲು ಕೂಡ ಇದು ಮುಖ್ಯಮಂತ್ರಿಗಳ ಅನುಕೂಲ ಆಗಿರ್ತಕ್ಕಂಥದ್ದು. ಬಜೆಟ್ ಅಧಿವೇಶನ ನಡೆಸಲಿಕ್ಕೆ ಕೆಲವೊಂದು ಕಡೆ ಈ CBI ತನಿಖಾ ವಿಚಾರವಾಗಿ ತೀರ್ಪಿನ ವಿಚಾರವಾಗಿ ಮುಖ್ಯಮಂತ್ರಿಗಳು ಒಂದಷ್ಟು ಎಲ್ಲೊಂದು ಕಡೆ ಅರ್ಧ ಚಂದ್ರದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಇಂದಿನಿಂದ ಏನು ಬಜೆಟ್ ಪೂರ್ವ ತಯಾರಿಗೂ ಮತ್ತು ಬಜೆಟ್ ಮಂಡನೆ ಕೂಡ ಇದೊಂಥರ ಎಲ್ಲೊಂದು ಕಡೆ ರಿಲ್ಯಾಕ್ಸ್ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿಗಳೇ ರಾಜಕೀಯವಾಗಿ ಅತಿದೊಡ್ಡ ಲಾಭ ಆಗಿರ್ತಕ್ಕಂಥದ್ದು ಮತ್ತು ವಿಪಕ್ಷಗಳಿಗೆ ಮತ್ತು ಸ್ವಪಕ್ಷಿ ವಿರೋಧಿಗಳಿಗೆ ಇದು ಅತಿದೊಡ್ಡ ನಿರಾಶೆ ಆಗಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಷನ್ಗೆ.